ಎಲ್ಲರಿಗೂ ಮುಂದಿನ ಶುಭವನ್ನು ಸಲ್ಲಿಸುತ್ತಾ ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮೊದಲು ಪರಮ ಪೂಜ್ಯ ಯೋಗವನ್ನು ಪ್ರತಿನಿತ್ಯ ಉಣಬಡಿಸುತ್ತಿರುವ ಪತಂಜಲಿಯ ಗುರುವಾದಂಥ ಅವರ ಆರಾಧ್ಯರು ಅದರಂತೆ ನಮ್ಮ ದೇಶಕ್ಕೆ ಯೋಗವನ್ನು ನೀಡಿರುವಂಥ ರಾಮದೇವ್ ಮಹಾರಾಜರನ್ನು ಆಯುರ್ವೇದವನ್ನು ಎಲ್ಲ ಪ್ರತಿಯೊಂದು ಮನೆ ಮನೆಗೆ ತಲುಪಿಸುತ್ತಿರುವ ಬಾಲಕೃಷ್ಣ ಆಚಾರ್ಯ ಅವರನ್ನು ಬಾಬಾ ಅವರನ್ನು ಎಲ್ಲ ಯೋಗಿಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗ ಪ್ರಾರಂಭ ಮಾಡೋಣ. ಈ ರೀತಿ ಗಂಡುಗಳು ನೇರವಾಗಿರಲಿ. ನಿಮಗೆ ಸಿದ್ಧಾಸನ, ಸುಖಾಸನ, ವಜ್ರಾಸನ, ಪದ್ಮಾಸನ ಅಂತ ಕೂತ್ಕೊಳ್ಳುವುದು. ಈಗ 3 ಸಲ ಓಂಕಾರವನ್ನು ಮಾಡೋಣ. ಜಾಯಿನ್ ಮಾಡ್ತಾ ಹೇಳೋಣ. ಈ ಮ್ಯೂಸಿಕ್ ಜೊತೆಗೆ ಜಾಯಿನ್ ಕಲಿಯೋಣ. ನಿಧಾನವಾಗಿ ಮಾಡಬೇಕು, ನಿಮ್ಮ ಶಕ್ತಿ ಅನುಸಾರ.
ಈಗ ಈ ರೀತಿ ಉದಾಹರಣೆಯಾಗಿ ಕೈಗಳು ಹೀಗೆ ಹೋಗುತ್ತೆ, ಕಳಿಸಿದ ಈ ರೀತಿ. ಈ ರೀತಿ ಸೂಕ್ಷ್ಮ ನಿಯಮಗಳನ್ನು ಮಾಡೋದು. ಆಮೇಲೆ ನಿಂತು ಕಾಲದ ಮೇಲೆ ಕೈಗಳನ್ನು ತುಂಬ ಕಾಲ ಮೇಲೆ ಈ ರೀತಿ ರೊಟೇಟ್ ಮಾಡಬೇಕು. ಈ ರಿವರ್ಸ್ ಈ ರೀತಿ ನೆಲದ ಕೈಗಳಿಟ್ಟು ರೊಟೇಟ್ ಮಾಡಿ ಈ ನೆಲದ ಬೊಜ್ಜು ಮತ್ತು ತಿಗದಲ್ಲಿರುವಂಥ ಬೊಜ್ಜುಗಳ ನಿವಾರಣೆ ಆಗಬೇಕು. ನೀವು ಏನು ಮಾಡಬೇಕು, ಡೈಲಿ ಈ 12 ಜಾಯಿನ್ಗಳನ್ನು ಮಾಡಬೇಕು.
ಮತ್ತು ಮಾಡೋದ್ರಿಂದ ಏನಾಗ್ತದೆ, ಇದೆಲ್ಲ ಬೊಜ್ಜು, ಈ ಬೊಜ್ಜುಗಳು ಕಡಿಮೆ ಆಗ್ತದೆ, ಮೊಣಕಾಲಿನ ನೋವುಗಳ ನಿವಾರಣೆ ಆಗ್ತದೆ. ಆಮೇಲೆ ನಡದ ನೋವು, ಇವೆಲ್ಲ ನಡದ ನೋವುಗಳೆಲ್ಲ ಅಥವಾ ಇವೆಲ್ಲ ನೋವುಗಳು ನಿವಾರಣೆ ಆಗ್ತದೆ. ಅದು ಡೈಲಿ ಏನು ಮಾಡಬೇಕು, 12 ಜ್ವಾಲಿಗಳನ್ನು ನಮಗೆ ಎಷ್ಟು ಬೇಕು ಅಷ್ಟು ಮಾಡಬೇಕು, ಭಾಳ ಕಷ್ಟಪಟ್ಟು ಮಾಡೋಂಗಿಲ್ಲ, ಇಷ್ಟಪಟ್ಟು ಮಾಡಬೇಕು. ಇದಕ್ಕೆ ಯೋಗ ಅಂದರೆ ನಿಧಾನವಾಗಿ ಮಾಡಬೇಕು ಮತ್ತು ಆ ಸ್ಥಿತಿಯ ಹೆಚ್ಚಿಗೆ ನಿಲ್ಲುವುದು. ಈಗ ಈ ರೀತಿ ಕಾಲವನ್ನು ಅಗಲ ಮಾಡಬೇಕು, ಎಡಗಾಲನ್ನು ಈ ರೀತಿ ಮಾಡಿ, ಬಲಗಾಲಿನ ಈ ರೀತಿ ಕೈಗಳು ಈ ರೀತಿ ಹಿಂಗಿಡಬೇಕು. ಈ ಕೈಯಲ್ಲಿ ಇಟ್ಕೊಳ್ಳೋದು, ಇದಕ್ಕೆ ಪಾರ್ಶ್ವ ಕೋನಾಸನ ಅಂತ. ಯಾವ ಆಸನದಲ್ಲಿ? ಪಾರ್ಶ್ವ ಕೋನಾಸನ. ಈ ರೀತಿ ಇದೆರಡು ಹೀಗಿರಬೇಕು, ಇದು ಮುಂದಿರಬೇಕು, ಈ ರೀತಿ ಮತ್ತೆ ಮೇಲೆ ಇಟ್ಕೊಳ್ಳೋದು. ಇದನ್ನ ಮಾಡೋದ್ರಿಂದ ನೋಡಿ ನಮ್ಮ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ, ನಡ ನೋವು ಮತ್ತು ಬೆನ್ನು ನೋವು ನಿವಾರಣೆ ಆಗ್ತದೆ. ಇದಲ್ಲದೆ ನಮ್ಮ ತಿಗದಲ್ಲಿರುವಂಥ ಬೊಜ್ಜು, ನಡದ ಬೊಜ್ಜು ನಿವಾರಣೆ ಆಗ್ತದೆ, ನಡದ ಮತ್ತು ಕೀಲು ನೋವುಗಳು ನಿವಾರಣೆ ಆಗ್ತದೆ, ಮಲಬದ್ಧತೆ ಚೆನ್ನಾಗಿರ್ತದೆ ಮತ್ತು ಎದೆಯ ಭಾಗ ನೋಡಿ. ಈ ಆಸನ ಮಾಡೋದು ಇಷ್ಟೊಂದು ಲಾಭಗಳು ನಾವು ಯಾಕೆ ಮಾಡೋದು? ಡೈಲಿ ದೋ ವಿಶ್ರಾಮ. ಈಗ ಈ ರೀತಿ ಬಲಗಾಲ ಹೀಗಿರಬೇಕು, ಎಡಗಾಲ ಹೀಗಿರಬೇಕು, ಈ ರೀತಿ ಕೈಗಳನ್ನು ಇಟ್ಕೋಬೇಕು, ಈ ರೀತಿ ಎರಡು ಸೀದಾ ಇರಬೇಕು, ಕೈಗಳಲ್ಲಿ ಈ ರೀತಿ ಮಾಡಬೇಕು, ಎಷ್ಟು ಸಾಧ್ಯ ಈ ರೀತಿ ಮಾಡಬೇಕು. ಆಗ ನಿಧಾನವಾಗಿ ಮೇಲ್ಗಡೆ ತಗೋಬೇಕು, ಎಷ್ಟು ಸಾಧ್ಯ. ಎದೆಯವಾದ ಆಗಬೇಕಂತಂದರೆ ಮಿಲಿಟರಿ ಪೊಲೀಸ್ ಇಲಾಖೆ ಒಳಗೆ ಯುವಕರು ಸೇರಬೇಕಾಗ್ತದೆ. ಏನು ಮಾಡಬೇಕು, ಈ ಚೆಸ್ಟ್ ಎದೆಯ ಭಾಗ ಆಗಬೇಕು, ಚೆಸ್ಟ್ ವಿಸ್ತಾರ ನಮ್ಮ ಕುತ್ತಿಗೆ ನೋವು ನಿವಾರಣೆ ಆಗ್ತದೆ. ದೋ ವಿಶ್ರಾಮ, ಪಾರ್ಶ್ವ ಕೋನಾಸನ. ಈಗ ಪಾದಹಸ್ತಾಸನ ಮಾಡೋಣ. ಎರಡೂ ಕಾಲುಗಳು ಈ ರೀತಿ ಕೂಡಿದ್ವಿ. ಆಸನಗಳನ್ನು ನಿಧಾನ ಮಾಡಬೇಕು, ಈ ರೀತಿ ಇರಬೇಕು. ನಮ್ಮ ಭುಜಗಳು ಸಮಾಂತರವಾಗಿರಬೇಕು, ಈ ರೀತಿ ಸಮಾಂತರವಾಗಿರಬೇಕು ಭುಜ. ದೋ ಅಂದರೆ ಪೂರ್ಣವಾಗಿ ಮೇಲ್ಗಡೆ ಆಗ್ತದೆ. ಎಷ್ಟು ಸಾಧ್ಯ ಅಷ್ಟು ಮೇಲ್ಗಡೆ ಹಾಕಬೇಕು ನೋಡಿ, ಎಷ್ಟು ಸಾಧ್ಯ ಅಷ್ಟು ಮೇಲ್ಗಡೆ ಹಾಕಬೇಕು. ಆಮೇಲೆ ಎತ್ತಿದ ಕೈಗಳನ್ನು ನಿಧಾನವಾಗಿ ಮುಂದ್ಗಡೆ ತರಬೇಕು. ಎರಡೂ ಕೈಗಳು ಈ ರೀತಿ ಪಾದದ ತರಬೇಕು. ಇವು ಮೊಣಕಾಲ ಶೀಲ ಇರಬೇಕು, ಬಗ್ಗಿಸ್ಬಾರ್ದು. ಎಷ್ಟು ಸಾಧ್ಯ ಶೀಲ ಮಾಡಿ ನೋಡಿ. ಹೊಸದಾಗಿ ಅವರು ಹಾಗೆ ನೀವು ನಿಮ್ಮ ಶಕ್ತಿ ಅನುಸಾರ ಮಾಡಿ. ನಿಮ್ಮ ಕಣ್ಣಿನ ದೋಷ ನಿವಾರಣೆ ಆಗ್ತದೆ. ದೋ ಈ ರೀತಿ ಹೀಗೆ ಅರ್ಧ ಚಕ್ರಾಸನ ಮಾಡೋಣ. ಅರ್ಧ ಚಕ್ರಾಸನ ಈ ರೀತಿ ಎರಡು ಕಾಲುಗಳು ಸೀದಾ ಇದೆ, ಈ ರೀತಿ ಇರಬೇಕು. ನಮಗೆ ಸಾಧ್ಯ ಆಗುತ್ತಷ್ಟು ಹಿಂದುಗಡೆ ನಿಮ್ಮ ಶಕ್ತಿ ಅನುಸಾರ ಬರಲಿಕ್ಕೆ ಪ್ರಯತ್ನ ಮಾಡೋದು. ಕಾಲುಗಳನ್ನು ಬಗ್ಗಿಸಬಾರ್ದು, ನಡುಭಾಗದಿಂದ ಹಿಂದುಗಡೆ ಬಗ್ಗಿಸ್ಬೇಕು.
ರೀತಿ ಇಲ್ಲಿ ನಡೆದವೆಲ್ಲ ಬೊಜ್ಜು ನೋವುಗಳೆಲ್ಲ ನಿವಾರಣೆ, ಬೊಜ್ಜೆಲ್ಲ ಕಡಿತದ, ಹೊಟ್ಟೆ ಹೊಟ್ಟೆನೆಲ್ಲ ಕಡಿತದೆ. ಈಗ ತಾಡಾಸನ ಮಾಡೋಣ. ಎರಡು ಕೈಯನ್ನು ಈ ರೀತಿ ತೋರಿ ಈ ರೀತಿ ತಿರುಗಿಸಿ ನಿಧಾನವಾಗಿ ಮೇಲ್ಗಡೆ ಈ ರೀತಿ ನೋಡಿ, ಎಷ್ಟು ಮೇಲ್ಗಡೆ ಎಷ್ಟು ಇರ್ತೀರಿ ಅಷ್ಟು ಚೌಕ. ಈ ತಾಡಾಸನ ಮಾಡೋದ್ರಿಂದ ಮಕ್ಕಳಿಗೆ ಗಿಡ್ಡಿದ್ದರ ಹೈಟ್ ಆಗ್ತದೆ, ಮೆಮೊರಿ ಪವರ್ ಜಾಸ್ತಿ ಆಗ್ತದೆ, ಇನ್ಕ್ರೀಸ್ memory power increase and height ಜಾಸ್ತಿ ಆಗುತ್ತೆ, ಹೈಟ್ ಶಿಫ್ಟ್ ಕಡಿಮೆ ಆಗುತ್ತೆ. ಆಗ ನಿಧಾನವಾಗಿ ಮೇಲ್ಗಡೆ ಆಗ್ತದೆ. ನಮ್ಮ ದೃಷ್ಟಿ ಎದುರುಗಡೆ ಎರಡೂ ಕೈಗಳು ಕಿವಿಟಾಗಬೇಕು. ಈಗ ವೃಕ್ಷಾಸನ ಮಾಡೋಣ. ಎಡ ಕಾಲನ್ನು ಎತ್ತಿ ಬಲ ತೊಡೆ ಮೇಲೆ ಈ ರೀತಿ ನಿಧಾನವಾಗಿ ಈ ರೀತಿ ಎರಡು ಕೈಗಳು ನಿಧಾನವಾಗಿ ಮೇಲ್ಗಡೆ. ಈಗ ರಿವರ್ಸ್, ಬಲಗಾಲನ್ನು ಎತ್ತಿ ಎಡಗಾಲಿನ ತೊಡೆ ಮೇಲೆ ಈ ರೀತಿ ಕೈಗಳು ನಿಧಾನ ಮಾಡಿ ನಿಧಾನ ಕೈಗಳು ಇರ್ತದೆ. ದೃಷ್ಟಿ ಎದುರುಗಡೆ ಇದೆ. ಎರಡು ಕೈಗಳನ್ನು ಈ ರೀತಿ ಆಗಿ ಮಾಡಿ. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರ ಬಹಳ ಒಳ್ಳೆಯದು. ಸೂರ್ಯನ 12 ಹೆಸರುಗಳನ್ನು ಹೇಳ್ತಾ ಆ ಸೂರ್ಯನ ಸ್ಮರಣೆಯನ್ನು ತಂದು ಸೂರ್ಯ ಶಕ್ತಿಯನ್ನು ಪಡ್ಕೊಳ್ಳೋಣ. ಆ ಮಂತ್ರಗಳನ್ನು ಹೇಳ್ತಾ ಸೂರ್ಯನ ಮಂತ್ರಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಇದು ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ
ಹಿರಣ್ಯಗರ್ಭಾಯ ನಮಃ. ಓಂ ಮರಿಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರೆ ಸೂರ್ಯನಾರಾಯ ನಮಃ. ವಿಶ್ರಾಮ. ಈಗ ಸೂರ್ಯ ನಮಸ್ಕಾರದ ಆಸನಗಳ ಸೇವಕ ಮತ್ತೊಂದು ಸಲ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಮಿನಿಮಮ್ ಒಂದು 2 ಸಲ ಮಾಡ್ಬೋದು. ಸಾಯಂಕಾಲ 11 ಸಲ, 101 ಸಲ. ರಥಸಪ್ತಮಿಯ ಸೂರ್ಯ ಕುದುರೆಯ ಮೇಲೆ, ಅಷ್ಟು ಕುದುರೆಯ ಮೇಲೆ ಬರ್ತಾ ಇರ್ತಾನೆ. ಅಷ್ಟಮ ಸಪ್ತದಿನ ದಿವಸ ನಮ್ಮೆಲ್ಲ ಸುಮಾರು 101 ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಪ್ರಣವಾಸನ. ಈ ರೀತಿ ಕೈಗಳಿರಬೇಕು. ಈ ರೀತಿ ಕೈಗಳು ಹೀಗೆ ಎದೆ ಮೇಲೆ. ಆಮೇಲೆ ಉದ್ವಾಸ್ತಾಸನ. 2 ಕೈಗಳು ಹಿಂದಿರಬೇಕು. ಪಾದಹಸ್ತಾಸನ. 2 ಕೈಗಳು ಪಾದದ ಹತ್ತಿರ ಇರಬೇಕು. ದಕ್ಷಿಣಾತ್ಮ ಸಂಚಾಲನ. ಈ ರೀತಿ ಕಾಲಿಗೆ ಹೋಗಬೇಕು. ನನ್ನ ದೃಷ್ಟಿ ಮೇಲ್ಗಡೆ ಇರಬೇಕು. ಇದು ಮಧ್ಯದಲ್ಲಿ ಈ ರೀತಿ ಇರಬೇಕು. ಆಮೇಲೆ ಪರ್ವತಾಸನ. ಪರ್ವತಾಸನ ಮಾಡೋದ್ರಿಂದ ನಿಮ್ಮ ನೆಲಕ್ಕೆ ಹಿಮ್ಮಡ ನೆಲಕ್ಕೆ ತಾಕಿರಬೇಕು. ನಮ್ಮ ದೃಷ್ಟಿ ನಾವು ಈ ಕಡೆ ಇರಬೇಕು. ಅಷ್ಟಾಂಗಾಸನ ಅಂದರೆ 8 ಅವಯವಗಳು ನೆಲಕ್ಕಾಗಬೇಕು. ಈ ಭುಜಂಗಾಸನ ಅಂದರೆ ಪೂರ್ಣವಾಗಿ ಈ ರೀತಿ ಇರಬೇಕು. ಈ ರೀತಿ ಪರ್ವತಾಸನ. ವಾಮಸ್ಪರ್ಶಾಲ ಈ ರೀತಿ ಬರಗಾಲ ಯಾವ ಕಾಲ ಮೊದಲು ಹಿಂದೆ ತೆಗೆದು ಕೂತಿರ್ತೀರಿ ಆ ಕಾಲನ ಮೊದಲು ತಗೋಬೇಕು. ಆಮೇಲೆ ಪಾದಹಸ್ತಾಸನ. ಉದ್ವಸ್ತಾಸನ. ನಿಧಾನವಾಗಿ ನಿಲ್ಲಬೇಕು. 2 ಸಲ ಕೂಡಬೇಕು. ನಮನಾಸನ. ವಿಶ್ರಾಮ. ಈ ರೀತಿ ಕೈಗಳು ಕೇಳ್ಕೊಂಡು ನಿಧಾನವಾಗಿ ಬರಬೇಕು. ಈ ರೀತಿ ನಿಮ್ಮ ವಿಶ್ರಾಮ ತಗೋಬೇಕು. ಹೇಳಿ ನೀವು ಇಷ್ಟೆಲ್ಲ ಮಾಡ್ತಾ ಇದ್ರೆ ನಿಮ್ಮಲ್ಲಿರುವಂಥ ಅನೇಕ ರೋಗಗಳು ನಿವಾರಣೆ ಆಗ್ತವೆ. ನಮ್ಮ ಜೀವನದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವನ್ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಮ್ಮಲ್ಲಿ 8 ಚಕ್ರಗಳಿವೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಹೃದಯ ಚಕ್ರ, ಅನಾಹತ ಚಕ್ರ, ಅಶುದ್ಧಿ ಚಕ್ರ, ಇವು ಆಜಾನ ಚಕ್ರ, ಸಹಸ್ರಾರ ಚಕ್ರ. ಇವೆಲ್ಲ 8 ಚಕ್ರ ಚೆನ್ನಾಗಿರಬೇಕು. ಈ ಚಕ್ರದಲ್ಲಿ ಏನಾದರೂ ತೊಂದರೆಗಳಿವೆ ಮತ್ತು ಇರಾ ಪಿಂಗಳ ಸುಷುಮ್ನ ನಾಡಿದ್ರೆ 3 ನಾಣ್ಯಗಳಿರ್ತವೆ. ಇವೆಲ್ಲ ಚೆನ್ನಾಗಿದ್ದರೆ ನಮ್ಮ ಶರೀರ ಚೆನ್ನಾಗಿರ್ತದೆ. ಇದರಲ್ಲಿ ಏನಾದರೂ ದೋಷಗಳಾಗುವಾಗ ನಮಗೆ ತೊಂದರೆಗಳು ಬರ್ತಾವೆ. ಅನೇಕ ತೊಂದರೆಗಳು ಬರ್ತಾವೆ. ಕ್ಯಾನ್ಸರ್ ಬರ್ತಾವೆ, ನೆಗಡಿ ಬರ್ತಿದೆ, ನರಗಳಿರ್ತಾವೆ,
ಈ ಎಲ್ಲ ವರ್ಣಾವಳಿಗಳನ್ನು ಚೆನ್ನಾಗಿ ಇಟ್ಕೋಬೇಕು. ಈ ಚಕ್ರಗಳಿಗೆ ಯಾವ್ಯಾವ ಚಕ್ರದಲ್ಲಿ ಯಾವ್ಯಾವ ಆಸನ ಚಕ್ರದ ನೋವುಗಳು ಬಂದಾಗ ಆ ಚಕ್ರಕ್ಕೆ ತೊಂದರೆಗಳು ಬಂದಾಗ ಆಯಾ ಆಸನಗಳನ್ನು ಪ್ರಾಣಾಯಾಮಗಳನ್ನು ಮಾಡಬೇಕಾಗುತ್ತೆ. ಅದನ್ನು ಯೋಗಿಗಳು ಸಾಧಕರು ಕಲ್ತಿರಬೇಕು. ನಾವು ಅದರ ಬಗ್ಗೆ ಪೂರ್ಣವಾಗಿ ತಿಳ್ಕೊಂಡಿರಬೇಕು. ಮೂಲಾಧಾರದ ಬಂದಾಗ ಯಾವ ಆಸನ ಮಾಡಬೇಕು, ಸ್ವಾದಿಷ್ಠಾನ ಚೆನ್ನಾಗಿ ಇಟ್ಕೋಬೇಕಾದ್ರೆ ಅದಕ್ಕೆ ಯಾವ ಆಸನ ಮಾಡಬೇಕು, ಮಣಿಪುರ ಚಕ್ರಕ್ಕೆ ತೊಂದರೆ ಬಂದಾಗ ಯಾವ ಆಸನ ಮಾಡಬೇಕು, ಹೃದಯ ಚಕ್ರಕ್ಕೆ ಬಂದಾಗ ಯಾವ ಆಸನ ಯಾವುದು ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಆಮೇಲೆ ಅಶುದ್ಧಿ ಗಂಟಲಿದಾಗ ನೋಡಿ ಗಂಟಲು ನೋವಾಗಿರ್ತಾವ, ಅದಕ್ಕೆ ಯಾವ ಪ್ರಾಣಾಯಾಮ ಮಾಡಬೇಕು, ಯಾವ ಆಸನ ಮಾಡಬೇಕು. ಆಮೇಲೆ ಆಧಾರ ಚಕ್ರ ಮೆಮೊರಿ ಪವರ್ ಕಡಿಮೆ ಇದೆ. ಎಷ್ಟೋ ಮಂದಿ ವಯಸ್ಸಾಗಂತೆ ನೆನಪು ಉಳಿಯಂಗಿಲ್ಲ. ಅದಕ್ಕೆ ಅವರು ಯಾವ ಆಸನ ಮಾಡಬೇಕು, ಕಣ್ಣಿನ ತೊಂದರೆ ಇರಬೇಕು, ಅದನ್ನು ನಿರ್ಮಾಣ ಮಾಡ್ಕೋಬೇಕಾದ್ರೆ ಯಾವ ಆಸನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ನಮ್ಮ ಸಹಸ್ರಾರ ಚಕ್ರಕ್ಕೆ ತೊಂದರೆ ಆದಾಗ ಅದಕ್ಕೆ ಯಾವ ಆಸನ ಮಾಡಬೇಕು, ಯಾವ ಪ್ರಾಣಾಯಾಮ ಮಾಡಬೇಕು ಅನ್ನೋದನ್ನ ಸಾಧಕರು ಕಲ್ತಿರಬೇಕು. ಅವೆಲ್ಲ ನೀವೆಲ್ಲ ಚೆನ್ನಾಗಿ ಕಲ್ತ್ಬೇಕಂದ್ರೆ ನಮ್ಮ ಬಾಡಿ ಸಣ್ಣ ದಪ್ಪ ಬೆಂಚು ತಿರುಗಿಸ್ಕೋಬಾರ್ದು. ನಮ್ಮ ಶರೀರ ಚೆನ್ನಾಗಿ ವೇಟ್ ಶಕ್ತಿ ಐತಿರೋ ಅದನ್ನು ಮಾಡಬೇಕು. ನಾವು ಯಾವತ್ತೂ ಸದಾ ಖುಷಿಯಾಗಿರಬೇಕು, ಆನಂದವಾಗಿರಬೇಕು. ಇವನು ಮೊದಲು ನಾವು ಕಲಿಬೇಕು, ಎಲ್ಲರನ್ನು ಪ್ರೀತಿಸಬೇಕು, ಪ್ರತಿಯೊಬ್ಬರಿಗೆ ನೋವುಗಳು ಕೊಡಬಾರ್ದು. ಅದಕ್ಕೆ ಯಮದೊಳಗೆ ಹೇಳ್ತಾರೆ, ಏನು ಹೇಳ್ತಾರೋ ಮೊದಲನೇದು ಅಹಿಂಸೆ, ಸತ್ಯ, ಆಮೇಲೆ ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇವುಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದರ ಬಗ್ಗೆ ಮಾತ್ರ ಪೂರ್ಣ ಬಗ್ಗೆ ತಿಳ್ಕೋಬೇಕು. ನಿಯಮದೊಳಗೆ ಏನಿರಬೇಕು, ನಾವು ಶೌಚವಾಗಿರಬೇಕು, ಎರಡನೇದು ಸಂತೋಷವಾಗಿರಬೇಕು, ಮೂರನೇದು ತಪ, ನಾಲ್ಕನೇದು ಏನಿರಬೇಕು ಸಹಜಾಯ, ಐದನೇದು ಏನಿರಬೇಕು ಏನಿರಬೇಕಪ್ಪ ಅಂತಂದ್ರೆ ಅಪರಿಗ್ರಹ, ಅಂದರೆ ಪರಮಾತ್ಮನ ಜೊತೆ ನಮ್ಮ ಮಿಲನ ಇರಬೇಕು. ಇವನು ನಿಯಮದಲ್ಲಿ ನಾವೆಲ್ಲ ಅಳವಡಿಸ್ಕೋಬೇಕು. ಈಗ ಬನ್ನಿ, ಈ ರೀತಿ ಅದನ್ನು ಕಾಲಗಳನ್ನು ಇವೆಲ್ಲ ನೋವುಗಳನ್ನು ನಿವಾರಣೆ ಮಾಡಬೇಕು. ಏನು ಮಾಡಬೇಕು, ಈ ರೀತಿ ಅಳಿಯಾಡಿಸ್ಬೇಕು. ಇಲ್ಲೇ ಬಲಗಳು ಇಲ್ಲಿ ಬಲ ಹಾಕಬೇಕು, ಈ ರೀತಿ ಒತ್ತಬೇಕು. ಆಮೇಲೆ ಎಡಗಾಲನ್ನು ತೆಗೆದುಕೊಂಡು ಇಲ್ಲಿ ಹಿಡ್ಕೊಂಡು ಬಲಗಾಲ ತೆಗೆದುಕೊಂಡು ಈ ರೀತಿ ಮಾಡಬೇಕು. ಈಗ ಎಡಗಾಲ ತೆಗೆದುಕೊಂಡು ಈ ರೀತಿ ಆಡಿಸ್ಬೇಕು. ಮದುವೆಲ್ಲ ನರಗಳು ನೋವುಗಳನ್ನು ಮಾಡಿ ಮೊಣಕಾಲು ನೋವು ನಿವಾರಣೆ, ಕೈ ನೋವು ನಿವಾರಣೆ. ಈ ರೀತಿ ಕೈಗಳು ತೆಗೆದುಕೊಂಡು ಈ ರೀತಿ ಆಡಿಸ್ಬೇಕು. ಇದು ಮಾಡಿ. ಈಗ ಇನ್ನೊಂದು ಇದರಲ್ಲಿ ಹೇಳಬೇಕು, ಕಾಲನ್ನು ಈ ರೀತಿ ಕಾಲು ಹೀಗ್ಬೋದು, ಈ ರೀತಿ ಹೀಗಿರಬೇಕು. ಈ ರೀತಿ ಹೀಗೆ ಕಾಲು ಹೀಗಿರಬೇಕು, ಇದೇ ರೀತಿ ಈಗೇನು ಮಾಡಬೇಕು, ಈ ರೀತಿ ಹಂಗೆ ಕೂಡಬೇಕು. ನೋಡಿ, ಇವೆಲ್ಲ ಮೊಳಕಾಲ ನೋವುಗಳು, ಈ ನೆಲದ ನೋವು ಇನ್ನೊಂದ್ಸಲ ಈ ರೀತಿ ಮಾಡಿ. ಆಮೇಲೆ ಬಲಗಾಲನ್ನು ಈ ರೀತಿ ತಗೋಬೇಕು, ಈ ರೀತಿ ತಗೋಬೇಕು. ಇಲ್ಲಿ ಈ ರೀತಿ ಊಡಬೇಕು, ಮತ್ತೆ ಮತ್ತು
ಇವನ್ನ 10 ಸಲ ಈ ರೀತಿ ಮಾಡಬೇಕು. ಈ ಮೊದಲ ಆಸನಗಳನ್ನು ಮಾಡೋದ್ರಿಂದ ಮಾಡಿ. ಇನ್ನು ನಾವು ಪಶ್ಚಿಮೋತ್ತಾಸನ, ಭೂ ನಮನಾಸನಗಳನ್ನು ಮಾಡಬೇಕಾದ್ರೆ ಏನು ಮಾಡಬೇಕು? ಈ ರೀತಿ ಕೈಗಳಿವೆ. ಈಗ ಏನು ಮಾಡಬೇಕು? ಈ ರೀತಿ ಹಿಡ್ಕೊಬೇಕು. ಆಮೇಲೆ ಎಡಗೈಯನ್ನು ಇಲ್ಲಿಡಬೇಕು. ಈ ರೀತಿ ಮಾಡಬೇಕು. ಈ ರೀತಿ ಮಾಡಬೇಕು. ಈ ರೀತಿ ನೀವು ಮಾಡಿ. ಆಮೇಲೆ ನಮ್ಮ ಗುರುಜು ಬಹಳ ಗುರುಜಿ ಹಗಲೇ ಹೇಳ್ತಾರೆ, ಈ ರೀತಿ ಸಂದಾಸ ನೀರು ಕುಡಿಬೇಕಾದ್ರೆ ಏನು ಮಾಡಬೇಕು? ಬೆಳಗ್ಗೆ ಆದಮೇಲೆ ಡೈಲಿ ಏನು ಮಾಡಬೇಕು? ಬಿಸಿನೀರನ್ನು ಒಂದು 2 ಗ್ಲಾಸ್ ತೊಗೊಂಡು ಬಿಸಿನೀರನ್ನು ಊರು ಬೆಚ್ಚಗೆ ಮಾಡಿ 2 ಗ್ಲಾಸ್ ಈ ರೀತಿ ಕೊಟ್ಟು ನೀರನ್ನು ಕುಡಿಬೇಕು. ಆಮೇಲೆ ಗುರುಜಿ ಬಾಬಾ ಗುರುಜಿ ಹೇಳ್ತಿರ್ತಾರೆ, ಯಾವಾಗಲೂ ಸಂದಾಸವನ್ನು ಕ್ಲಿಯರ್ ಮಾಡಬೇಕು. ಈ ರೀತಿ ಹೀಗೆ. ಆಮೇಲೆ ಶಂಕಾಸನ ಈ ರೀತಿ ಮಾಡಬೇಕು. ಇವತ್ತು ಬೆಳಗ್ಗೆ ಅವರು ಗುರುಜವರು ಮುಂಜಾನೆ 5:30 ಸ್ಟಾರ್ಟ್ ಮಾಡಬೇಕು. ಒಳ್ಳೆಯ ಆಸನಗಳನ್ನು ತಿಳಿಸ್ತಾರೆ. ನೀವೆಲ್ಲ ಬಾಬಾರಲ್ಲ ಆದರೆ ಅವ್ರ ಫೇಸ್ಬುಕ್ಗಳನ್ನು ನೋಡಿ ಈ ರೀತಿ ಮಾಡಿ. ಈಗ ಏನು ಹೇಳ್ತಾರೆ? ಮಜ್ಜಿಗೆ ಕಡಿಬೇಕು. ಮೊದಲ ಹಿಂಗೆ ಮಜ್ಜಿಗೆ ಕಡಿತೀರಿ. ಮತ್ತು ಬೆಳಗ್ಗೆ 4 ಗಂಟೆಗೆ ಏನು ಮಾಡ್ತಾರೆ? ಮಜ್ಜಿಗೆನ ಕಡಿತೀವಿ. ಈಗ ನಾವೇನು ಮಾಡೋಣ? ಮಜ್ಜಿಗೆ ಕಡಿಯೋಣ. ಈ ರೀತಿ ಎಲ್ಲಿ ನೀವು 1 ಪಾವು ಕಿಲೋ ಮೊಸರನ್ನು ತೆಗೆದುಕೊಂಡು ಮಜ್ಜಿಗೆ ಕಡಿಯೋದಂದ್ರೆ ಚೆನ್ನಾಗಿ ಮಜ್ಜಿಗೆ ಮಾಡಿರಬೇಕೈತಿ. ನಿಮಗೆ ನಡ ಮತ್ತು ಕೈಕಾಲದ ನೋವುಗಳ ಕೀಲುಗಳು ನಿವಾರಣೆ, ಸ್ವಲ್ಪ ಕಾಲನ್ನು ತೆಗೆದುಬೇಕು. ಆಮೇಲೆ ಈ ರೀತಿ ರೊಟೇಟ್ ಮಾಡಬೇಕು. ಆಮೇಲೆ ರಿವರ್ಸ್ ಮಾಡಬೇಕು. ಆಮೇಲೆ ಪಾದಗಳನ್ನು ಮುಂದೆ ಮಾಡಬೇಕು. ಕೀಲು ನೋವುಗಳನ್ನು, ಕೈಕಾಲ ನೋವುಗಳನ್ನು, ಹಿಂಬಳದ ನೋವುಗಳು ನಿವಾರಣೆ ಈ ರೀತಿ ಮಾಡಬೇಕು. ಇವೆಲ್ಲ ಕಠಿಣ ಆಸನಗಳನ್ನು ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಈ ಶರೀರವನ್ನು ಸಡಿಲಿಸ್ಕೊಳ್ಬೇಕು. ಚೆನ್ನಾಗಿ ಶರೀರ ಸಡಿಲ ಆಗಬೇಕು. ಅದು ಸಣ್ಣ ನಿಮಗೆಲ್ಲ ಎಲ್ಲ ಕೀಲುಗಳು ಸಡಿಲ ಆದಾಗ ಚೆನ್ನಾಗಿ ಯೋಗಾಸನ ಮಾಡಲಿಕ್ಕೆ ಬರ್ತದೆ. ಮತ್ತಷ್ಟೇ ಆಹಾರದಲ್ಲಿ ಬದಲಾವಣೆ ಇರಬೇಕು. ಬಜ್ಜು ಕಡಿಮೆ ಮಾಡ್ಕೋಬೇಕು. ವೇಟ್ ಕಡಿಮೆ ಮಾಡ್ಕೋಬೇಕು. ನಮಗೆಲ್ಲ ಶರೀರಕ್ಕೆ ತೊಂದರೆ ಬರೋದು ವೇಟ, ಆಮೇಲೆ ಬಟ್ಟೆ. ಇವು ನಮ್ಮಲ್ಲಿ ನಿವಾರಣೆ ಮಾಡ್ಕೋಬೇಕು. ಆಹಾರದಲ್ಲಿ ಬದಲಾವಣೆ ಮಾಡಬೇಕು. ಕೈಗೆ ಪದಾರ್ಥಗಳನ್ನು ಹೆಚ್ಚು ಕಡಿಮೆ ಮಾಡಬೇಕು. ಬೇಕರಿ ಫುಡ್ಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಬೇಕು. ಇಷ್ಟ. ಈಗ ನೋಡಿ, ವಕ್ರಾಸನ ಈ ರೀತಿ ಎಡಗಾಲನ್ನು ಮಡಿಸಿ, ಬಲಗಾಲನ್ನು ಮಡಿಸಬೇಕು. ಎಡಗಾಲ ಸೀದಾ ಇರಬೇಕು. ಎಡಗೈ ಈ ರೀತಿ ಈ ರೀತಿ ಎಡಗಾಲ ಸೀದಾ ಇರಬೇಕು. ಬಲಗಾಲ ಮಡಿಸಿರಬೇಕು. ಎಡಗೈ ಎತ್ತಿ ಇದು ನಿಂತು ಈ ರೀತಿ ಮಾಡಬೇಕು. ಇದನ್ನು ಮಾಡೋದ್ರಿಂದ ಈ ಎಣ್ಣಿನ ಗ್ರಂಥಿಯಲ್ಲಿರುವಂಥ ನಮಗೇನು ಜಠರ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತೀವಿ. ಇದನ್ನು ಮಾಡಬೇಕು. ಅದಲ್ಲದೆ ಸಕ್ಕರೆ ಕಾಯಿಲೆಗೂ ಇದು ಉಪಯೋಗ ಆಸನ. ಈ ರೀತಿ 2 ಸಲ ಈ ಕಡೆ ರಿವರ್ಸ್ ಈ ರೀತಿ ಮಾಡಬೇಕು.
ಈಗ ಏನು ಮಾಡಬೇಕು, ಅರ್ಧ ಮಚ್ಚೇಂದ್ರಾಸನ ಮಾಡೋಣ. ಅರ್ಧ ಮಚ್ಚೇಂದ್ರಾಸನ ಮಾಡೋದ್ರಿಂದ ಇಲ್ಲಿ ಎರಡನೇ ಗ್ರಂಥಿ ಒಳಗೆ ನಾವು ವಿಷ ಇಟ್ಕೊಂಡಿರ್ತೇವೆ, ಚೆನ್ನಾಗಿ ಡೈಜೆಷನ್ ಆಗಿರ್ಬೋದು. ಪಿತ್ತ, ಕಫ, ಬಸ್ನಾಗ ಪಿತ್ತು, ವಾಂತಿ ಆಗ್ತೈತಿ, ಅದೆಲ್ಲ ನಿವಾರಣೆ ಮಾಡ್ಕೋಬೇಕು. ಹೇಳ್ತು ಈ ಅರ್ಧ ನಮಗೆ ಯಾಕೆ ಅವೆಲ್ಲ ಹಾಕೋಂದ್ರೆ ಇಲ್ಲಿ ಜಠರ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡೋದಿಲ್ಲ, ಅದಕ್ಕೆ ನಮಗದು ಪಿತ್ತ, ವಾತ, ಕಫ ಡೈಲಿ ಏನು ಮಾಡಬೇಕು, ನಾವು ಪೂರ್ಣ ಮಚ್ಚೇಂದ್ರಾಸನ ಬೇಡ, ಅರ್ಧ ಮಚ್ಚೇಂದ್ರಾಸನ ಮಾಡಬೇಕು. ಬಲಗಾಲವನ್ನು ಇಳಿಸಿ ಎಡಗಾಲ ಹಾಕಿರಬೇಕು, ಎಡಗಾಲ ಈ ರೀತಿ ಬಲಗಾಲಿನ ಇಲ್ಲಿರಬೇಕು, ಸಾಧ್ಯ ಆದಷ್ಟು ಇದು ಮಾಡಬೇಕು. ಇಲ್ಲೇ ಇವತ್ತು ಎಷ್ಟು ಆಗುತ್ತೆ ಮಾಡೋದು, ಒಂದು ನಿಮಿಷಕ್ಕೆ ಅನುಸಾರ ಈ ರೀತಿ ತೋರಿ. ಈ ರೀತಿ ಎರಡು ಮಚ್ಚೇಂದ್ರಾಸನ ಮಾಡಿದ್ರೆ ಎರಡೂ ಕಡೆ ಈ ರೀತಿ ಮಾಡಿದ್ರಿಂದ ಭಾಳಷ್ಟು ಈ ಸಕ್ಕರೆ ಕಾಯಿಲೆಯವರಿಗೆ ಭಾಳ ಒಳ್ಳೆಯ ಆಸನ ಇದೆ. ಶುಗರ್ ಇರ್ತದೆ ಅವ್ರಿಗೆ ಭಾಳ ಒಳ್ಳೆಯ ಆಸನ. ಜಠರ ಕ್ರಿಯೆ ಆಗೋಲ್ಲ, ಸರಿಯಾಗಿ ಪಚನ ಕ್ರಿಯೆ ಆಗೋಲ್ಲ, ಗ್ಯಾಸ್ ಬರ್ತಕ್ಕಂತೆ. ಅವರು ಈ ಇಲ್ಲಿ ಇರುವಂಥ ನಮ್ಮ ಅಡುಗೆಯನ್ನು ತಯಾರು ಮಾಡುವಂಥ ಈ ಭಾಗವೇ ನಿಮ್ಮ ಜಠರ ಕ್ರಿಯೆ ಇದು ಚೆನ್ನಾಗಿರಬೇಕು. ಇದು ಚೆನ್ನಾಗಿರ್ಬೇಕಾದ್ರೆ ಇಂಥ ಆಸನಗಳನ್ನು ಮಾಡಬೇಕು. ಎಲ್ಲರೂ ವಾಕಿಂಗ್ ಮಾಡಬೇಕು. ಬರೀ ಊಟ ಮಾಡಿ ಮಲ್ಕೋಬಾರ್ದು. ಸುಮಾರು ಊಟ ಮಾಡಿದ ನಂತರ 4 ತಾಸು ಮಲ್ಕೋಬಾರ್ದು. 4 ತಾಸು ನಂತರ ಮಲ್ಕೋಬೇಕು. ಕನಿಷ್ಠ 2-3 ತಾಸು ಊಟ ಮಾಡಿದ ನಂತರ ಮಲ್ಕೋಬೇಕು. ಈ ರೀತಿ ಕೈಗಳನ್ನು ಸರಿಸಬೇಕು, ನಿಲ್ಸೋದು. ಈ ರೀತಿ ಮಾಡಿ ಕುತ್ತಿಗೆಯನ್ನು ಬಲದ ಭುಜಕ್ಕೆ ಸಮಾಂತರವಾಗಿ ಹೊಟ್ಟೆಯನ್ನು ತಿರುಗಿಸಬೇಕು ಪೂರ್ಣವಾಗಿ. ಇದು ಈ ರೀತಿ ಅರ್ಧ ಮಚ್ಚೇಂದ್ರಾಸನ ಮಾಡೋದು. ಇನ್ನು ನಮ್ಮ ಈ ವಜ್ರಾಸನಕ್ಕೆ ಬರಬೇಕಾದ್ರೆ ಈ ರೀತಿ ಬಲಗಾಲನ್ನು ತೆಗೆದುಕೊಳ್ಬೇಕು ಮತ್ತು ಹೀಗೆ ಮಾಡಬೇಕು. ಈ ರೀತಿ ವಜ್ರಾಸನವನ್ನು ಹೋಗಬೇಕು. ಮಂಡುಕಾಸನ ನಮ್ಮ ಸಕ್ಕರೆ ಕಾಯಿಲೆಗೆ ಡೈಲಿ ಮಾಡ್ತಾ ಇರೋದಂದ್ರೆ ಇನ್ಸುಲಿನ್ ಜಾಸ್ತಿ ಆಗ್ತದೆ. ಸಕ್ಕರೆ ಕಾಯಿಲೆ ಯಾಕೆ ಬರ್ತೈತಿ, ನಮಗೆ ಇನ್ಸುಲಿನ್ನ ಕಡಿಮೆ ಆಗ್ತದೆ, ಸಕ್ಕರೆ ಕಾಯಿಲೆ ಬರ್ತಾವೆ. ಅದಕ್ಕೆ ಒಮ್ಮೆ ಸಕ್ಕರೆ ಕಾಯಿಲೆ ಬರ್ತು ಅಂತಂದ್ರೆ ನಿಮ್ಗೆ ನೀವು ನಿರೋಗಿ ಆಗಿರಿ ಅಥವಾ ನೀನು ರೋಗಿಗಳಾಗಿರಿ ಅಂತೇಳಿ ಗೊತ್ತಾಗ್ತದೆ ಅಂತಂದ್ರೆ ಅವೆಲ್ಲ ಅಟ್ಯಾಕ್ ಆಗ್ತಾವೆ. ಯಾವ ಅದು ಒಂದವರೆಗೆ ಕ್ಯಾನ್ಸರ್ ಬರ್ತಾವೆ, ಕಫ ಶುರುವಾಗತಿ, ಅಸ್ತಮಾ ಶುರುವಾಗತಿ, BP ಶುರುವಾಗತಿ, ಕೈಕಾಲುಗಳೆಲ್ಲ ನೋವುಗಳು ಬರೋಕ್ಕೆ ಶುರುವಾಗ್ತಾವೆ. ಶುಗರ್ನಲ್ಲಿ ಏನಾಗ್ತದೆ, ಊಟ ಮಾಡಿದ್ರೆ ಡೈಜೆಷನ್ ಆಗಂಗಿಲ್ಲ, ಊಟ ಬ್ಯಾಡ ಅನಿಸ್ತೈತಿ, ಸಕ್ಕರೆ ತಿನ್ನಬೇಡ ಅನಿಸ್ತೈತಿ. ಮತ್ತು ಎಲ್ಲ ತಿನ್ನೋದು ಬೇಡ, ಅದನ್ನು ತಿನ್ನಬೇಡ, ಇದನ್ನು ತಿನ್ನಬೇಡ ಅಂದರೆ ನಿಮ್ಮ ಶಕ್ತಿ ಹಾಗೆ ಹೋಗುತ್ತೆ. ನೀವೆಲ್ಲ ಅನ್ನೋದು ಆಸ್ತಿ ಅನಿಸಿರ್ತೀರಿ, ಮಣಿ ಮ್ಯಾಗ ಮಣಿ ಬಿಡ್ತೀರಿ. ಆದರೆ ನಿಮ್ಮ ಚೆನ್ನಾಗಿ ಶರೀರ ಇಟ್ಕೊಳ್ಳೋದ್ರಲ್ಲಿ ಏನು ಮಾಡಬೇಕು, ಮೊದಲು ನಮ್ಮ ಚೆನ್ನಾಗಿ ಶರೀರ ಬೇಕು. ನಮ್ಮ ಶರೀರ ಚೆನ್ನಾಗಿದ್ರೇ ಇದು ಚೆನ್ನಾಗಿರ್ತೀರಿ, ಚೆನ್ನಾಗಿರುತ್ತೆ. ಇದು ಚೆನ್ನಾಗಿರೋದ್ರಿಂದ ಈ ಶರೀರ ಚೆನ್ನಾಗಿರೋದ್ರಿಂದ ಏನು ಮಾಡ್ಬೋದು, ಅದಕ್ಕೆ ನಾವು ಯಾವಾಗಲೂ ಶರೀರ ಚೆನ್ನಾಗಿರ್ಬೋದು. ನೋಡಿ ಮಂಡುಕಾಸನ ಮಾಡ್ಬೇಕಾದ್ರೆ ಈ ರೀತಿ ಕೈ ಒಳಗೆ ಇಲ್ಲಿ ಕಿಬ್ಬಟ್ಟು ಒಳಗೆ ಈ ರೀತಿ ಮಾಡಬೇಕು. ನಿಧಾನ ಬಿಟ್ಟು ಕೆಳಗಡೆ ಹೋಗಬೇಕು. ಹೆಚ್ಚೆಚ್ಚಿಗೆ ನಮ್ಮ ದೃಷ್ಟಿ ಸ್ವಲ್ಪ ಎದುರುಗಡೆ ಇರಬೇಕು. ಹೆಚ್ಚೆಚ್ಚಿಗೆ ಆಸನದಲ್ಲಿ ಇರಬೇಕು. ನಿಮಗೆ ಹೆಸರನ್ನು ತಿಳಿಸಿದಾಗ ನಿಧಾನವಾಗಿ ಈ ರೀತಿ ಮಾಡಬೇಕು. ಇದರಲ್ಲಿ ಇನ್ನೊಂದು ಪ್ರಕಾರದ ಮಾಡಬೇಕು. ಅದು ಹೆಂಗಂದ್ರೆ ಎರಡು ಕಿಬ್ಬಟ್ಟಿ ಒಳಗೆ ಎರಡು ಹಸ್ತವನ್ನು ಈ ರೀತಿ ಬಲಹಸ್ತವನ್ನು ಉಸಿರನ್ನು ಬಿಡ್ತಾ ಈ ರೀತಿ ಬಗ್ಗಿಸ್ಬೇಕು.
ನಮ್ಮ ಎದೆಯ ಭಾಗ ನಮ್ಮ ತೊಡೆ ತಾಗಿರಲಿ, ನಮ್ಮ ದೃಷ್ಟಿ ನಿಂತಿರಲಿ. ಈ ಸ್ವಲ್ಪ ನೀವು ಮೇಲ್ಗಡೆ ನೋಡಿದ್ರೆ ಎದೆಯ ಭಾಗ ತೊಡಿತಾಗ್ತದೆ. ಹಿಂಗೆ ಮಾಡಿದ್ರೆ ಕಡಿಮೆ. ಅದಕ್ಕೆ ಈ ರೀತಿ ಒತ್ತಬೇಕು. ಈ ರೀತಿ ಹೆಚ್ಚೆಚ್ಚಿಗೆ ಈ ಮಂಡೂಕಾಸನವನ್ನು ಮಾಡಬೇಕು. ಆಮೇಲೆ ಅರ್ಧ ಉಷ್ಟ್ರಾಸನ, ಎರಡೂ ಕಾಲುಗಳಲ್ಲಿ ಕೂಡಲಿ ಈ ರೀತಿ ಕೈಗಳು ಅರ್ಧ ಉಷ್ಟ್ರಾಸನ. ಈ ರೀತಿ ಕೈಗಳು ಎರಡು ಎರಡೂ ಕಾಲಕ್ಕೂ ಈ ರೀತಿ ಕೂಡಿದೆ. ಸಾಧ್ಯ ಕೂಡಿಸಿ, ಇಲ್ಲ ಅಂತಂದರೆ ನಿಮ್ಮ ಶಕ್ತಿ ಅನುಸಾರ ಮಾಡಿ ಈ ರೀತಿ ನಿಧಾನವಾಗಿ ಕೂಡಿ. ಈ ರೀತಿ ಇದು ಅರ್ಧ ಉಷ್ಟ್ರಾಸನ. ಪೂರ್ಣ ಉಷ್ಟ್ರಾಸನ ಅಂದರೆ ಬಲಗೈಯಲ್ಲಿ ಎತ್ತಬೇಕು, ಬಲಗಾಲಿನಿಂದ ಇರಬೇಕು. ಈ ರೀತಿ ಈ ಭಾಗ ಶಿರ ಇದೆ. ಈ ರೀತಿ ತೋರು ಅದಕ್ಕೆ ಮುಂದೆ ಹೋಗ್ಬೇಕು. ಈ ರೀತಿ ಇನ್ನು ಗೋಮುಖಾಸನ ಮಾಡೋಣ. ಬಲಗಾಲನ್ನು ಈ ರೀತಿ ತೋರು, ಎಡಗಾಲ ಇದ್ರ ಮೇಲೆ ನೋಡಬೇಕು. ಯಾವ ಕಾಲ ಮೇಲ್ಗಡೆ ಆ ಕೈ ಮೇಲ್ಗಡೆ ಇರ್ತದೆ. ಈ ರೀತಿ ನಮ್ಮ ಕುತ್ತಿಗೆ ಒಳಗೆ ಕಣ್ಣು ಮುಚ್ಚಬೇಕು. ನೋಡಿ, ಈ ಆಸನ ಮಾಡೋದ್ರಿಂದ ನಮ್ಮ ಕುತ್ತಿಗೆ ನೋವು, ಅನಾಲಿಸಿಸ್, ಕುತ್ತಿಗೆ ನೋವಾಗಿರ್ತಾರೆ, ಕುತ್ತಿಗೆ ಪಟ್ಟ ಹಾಕೊಂಡಿರ್ತಾರೆ, ಅದೆಲ್ಲ ನಿವಾರಣೆ ಮಾಡ್ತಾರೆ. ದೊಡ್ಡ ಚೆನ್ನಾಗಿದೆ. ಆಮೇಲೆ ಎಡಗಾಲನ್ನು ತೆಗೆದುಕೊಂಡು ಬಲಗಾಲನ್ನು ಬಲಗಾಲ ಮೇಲೆ ಬಲಗಾಲಿನ ಮೇಲೆ ಕೂಡಬೇಕು. ಎಡಗೈ ಎತ್ತಬೇಕು, ಎರಡು ಕೈಗಳು ಲಾಕ್ ಆಗಬೇಕು. ಈ ರೀತಿ ಮಾಡಬೇಕು. ಈಗ ನಿಮಗೆ ಎರಡು ಕೈಗಳು ಲಾಕ್ ಆಗಲಿಲ್ಲ, ಕೂಡಿರೋದು ಎಲ್ಲರಿಗೂ ಖರ್ಚಿಗೆ ತಗೊಂಡು ಎರಡು ಹಿಂದುಗಡೆ ಹೊಡೆದು ಎರಡು ಕೈಗಳನ್ನು ಕೂಡಿಸಿ ಬೇರೆ ಪ್ರಾಕ್ಟೀಸ್ ಮಾಡಿದ್ರೆ ಈ ರೀತಿ ನಿಮ್ಗೆ ಬರ್ತದೆ. ಕಣ್ಣು ಮುಚ್ಚಿ ನಿಮ್ಮ ನರನಾಡಿಗಳ ಬಿಗಿತವನ್ನು ಗಮನಿಸಬೇಕು. ಎಲ್ಲಿ ನೋವು ಬರ್ತಾವೆ ಮತ್ತು ನೀವು ಸದಾ ಉಸಿರಿನ ಜೊತೆ ಮನಸ್ಸಾಗಿ ಕಳೆಯಬೇಕು. ಯೋಗವನ್ನು ಇಷ್ಟಪಟ್ಟು ಕಲಿಬೇಕು, ಕಷ್ಟಪಟ್ಟು ಕಲಿಯುವಾಗ ಶ್ರದ್ಧೆ ಇರಬೇಕು. ಯೋಗದಲ್ಲಿ ಅದರ ಮೇಲೆ ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು. ನೀವು ಅದರ ಮೇಲೆ ವಿಶ್ವಾಸದಿಂದ ಯೋಗವನ್ನು ಕಲಿತಿದ್ರೆ ನೀವು ಒಳ್ಳೆಯ ಸಾಧಕರಾಗಲ್ಲ. ನಿಮಗೆಲ್ಲ ಲಾಭ ಸಿಗೋದು. ನಿಮ್ಮಲ್ಲಿ ಏನೇ ಇದ್ದರೂ ಭಕ್ತಿ, ಪ್ರೀತಿ, ವಿಶ್ವಾಸ, ದೃಢನಂಬಿಕೆ ಇವುಗಳನ್ನು ಇಟ್ಕೊಂಡು ನೀವು ಯೋಗವನ್ನು ಕಲಿಬೇಕು. ಒಂದೇ ಯೋಗ ಮಾಡಿದ್ರೆ ನಡೆಯಿಲ್ಲ. ನಮ್ಮ ಪ್ರಾಣಶಕ್ತಿ, ನಮ್ಮ ಜೀವ ಇರುವುದಕ್ಕ ಈ ಯೋಗವನ್ನು ಪ್ರಾಣಾಯಾಮಗಳನ್ನು ಮಾಡಬೇಕು. ಇದು ಈ ರೀತಿ ಹೊರಗಡೆ ಬಂದು ಈಗ ಶಶಾಂಕಾಸನ. ಈ ಶಶಾಂಕಾಸನ ಯಾರು ಮಾನಸಿಕವಾಗಿ ಬಂದವರು, ಅಶಾಂತಿಯಿಂದ ಕೂಡಿರೋರು, ಭಾಳಷ್ಟು ಮಂದಿ ಮಾನಸಿಕವಾಗಿ ಬೇಜಾರಾಗಿರ್ತಾರೆ, ಅವಾಗ ಈ ರೀತಿ ಶಶಾಂಕಾಸನವನ್ನು
ಬ್ರಾಹ್ಮಿ ಮಾಡೋಣ. ಎರಡೂ ಕೈಗಳು ಈ ರೀತಿ ಲಾಕ್ ಔಟ್, ಈ ರೀತಿ ಲಾಕ್ ಔಟ್. ಇವು ಬಲಗಳಿಗೆ ಈ ರೀತಿ ಇರಬೇಕು. ಇದು ಈ ರೀತಿ ಕೈಗಳನ್ನು ಮಾಡಿ, ಕೈಗಳು ಈ ರೀತಿ ಪೂರ್ಣವಾಗಿರಬೇಕು. ಈಗ ಭ್ರಮರ, ಬ್ರಾಹ್ಮಣರ ಭ್ರಮರ ಮುಂಗಿ ಹೊಡೆಯುತ್ತೆ, ಮೂಗಿನಿಂದ ಸಪ್ಲ ಮಾಡೋದು. ಈ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ತಲೆಯೊಳಗೆ ನೋವು ಮತ್ತು ಸತ್ವ ಬರ್ತದೆ, ಚೆನ್ನಾಗಿ ನಿಂತಿಲ್ಲ, ಏನೋ ತಲೆಯೊಳಗೆ ಒಂಥರ ತಲೆ ಬೇಸರ ಇರ್ತದೆ. ಇವು ಮಾಡೋದ್ರಿಂದ ಚೆನ್ನಾಗಿ ನಿಂತಿರುತ್ತೆ. ನಮ್ಮ ಓಂಕಾರ ನಾದವನ್ನು ಕೊಡಬೇಕು, ನಿಧಾನವನ್ನು ಮಾಡಬೇಕು. ಓಂಕಾರದಿಂದ ಒಳ್ಳೆಯ ಸ್ವರ ಮಾಡಬೇಕು. ಓಂ ಮಾಡಬೇಕು. ನಿಮ್ಮ ಮನಸ್ಸು ಸರಾಗದಲ್ಲಿ ಮನಸ್ಸಿನಲ್ಲಿ ಯಾವುದೇ ವಿಚಾರವನ್ನು ತರಬೇಡಿ. ನಿಧಾನವಾಗಿ ಕೈಗೊಂಡು ವಿಷಯ ಕೈಯಿಂದ ಅದನ್ನು ಕಾಲಗಳನ್ನು ಎತ್ತಿಕೊಳ್ಳಿ. ಅವನ ಶಾಂತಿ ಮಂತ್ರವನ್ನು ಯೋಗೇನ ಚಿತ್ತಸ್ಯ ಪರೇಣ ವಾಚಾಂ ಮಲಂ ಶರೀರಸ್ಯ ಚ ವೈಖ್ಯೇನ ಯೋಗಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಣಾಯಾಮೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ಕಟ್ಟಿ ಭೂಮಿಗೆ ನಮಸ್ಕಾರ ಮಾಡಿ, ಸೂರ್ಯ ನಮಸ್ಕಾರ ಮಣಿಗೂ ನಮಸ್ಕಾರ ಮಾಡಿ. ಎಲ್ಲರೂ ಸುಖಿಯಾಗಿರಿ, ಆನಂದವಾಗಿರಿ, ಖುಷಿಯಾಗಿರಿ.